ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿದ ಹಂಪಿಯಲ್ಲಿ ಒಂದಲ್ಲ ಒಂದು ರೀತಿಯ ಎಡವಟ್ಟುಗಳು ಆಗ್ತಾ ಇವೆ. ಮೊನ್ನೆಯಷ್ಟೇ ಹಂಪಿಯ ಚಕ್ರತೀರ್ಥದಲ್ಲಿ ಶಿವಲಿಂಗವನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ರು. ಈಗ ಹಂಪಿಯಲ್ಲಿನ ಮತ್ತೊಂದು ಸ್ಮಾರಕಕ್ಕೆ ಧಕ್ಕೆ ಮಾಡಲಾಗಿದೆ. ಹಂಪಿಗೆ ಪ್ರವಾಸಕ್ಕೆ ಬಂದ ವ್ಯಕ್ತಿಯೊಬ್ಬ ಕಪಿಚೇಷ್ಟೆ ಮಾಡೋಕ್ ಹೋಗಿ ಹಜಾರರಾಮ ದೇವಸ್ಥಾನದ ಮುಂಭಾಗದ ಪಾನ್ ಸುಪಾರಿ ಬಜಾರ್ ಬಳಿಯ ಕಂಬವೊಂದನ್ನ ನೆಲಕ್ಕೆ ಉರುಳಿಸಿದ್ದಾನೆ. ಸ್ಥಳದಲ್ಲಿದ್ದ ಹಂಪಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಮಾರಕಗಳನ್ನು ಹಾನಿಗೊಳಿಸಿದ ಆರೋಪದ ಮೇಲೆ ಆತನ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ವಿಶ್ವವಿಖ್ಯಾತ ಹಂಪಿಯಲ್ಲಿ ಕಿಡಿಗೇಡಿಗಳು ಸ್ಮಾರಕಗಳನ್ನು ಧ್ವಂಸ ಮಾಡುವುದು, ವಿರೂಪಗೊಳಿಸುವುದನ್ನ ಮುಂದುವರಿಸ್ತಾ ಇದ್ದು ಹಂಪಿ ಸ್ಮಾರಕಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಒಂದಿಲ್ಲ ಒಂದು ಕೃತ್ಯಗಳಿಂದಾಗಿ, ಜನರ ದುಸ್ಸಾಹಸದಿಂದಾಗಿ ಹಂಪಿಯ ಸಾಕಷ್ಟು ಮೌಲ್ಯಯುತವಾದ ಮಾನ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸ್ಮಾರಕಗಳು ಹಾನಿ ಆಗ್ತಾ ಇರೋದು, ಅದೇ ರೀತಿಯ ಮತ್ತೊಂದು ಪ್ರಕರಣ ನಡೆದಿರೋದು, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ವಿಶ್ವವಿಖ್ಯಾತ ಹಂಪಿ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಇಲ್ಲಿನ ಸ್ಮಾರಕಗಳು ಒಂದು ಐತಿಹಾಸಿಕ ವಿಶ್ವವಿಖ್ಯಾತ ಒಂದು ಮನ್ನಣೆಯನ್ನು ಕೂಡ ಪಡ್ಕೊಂಡಿದ್ದಾವೆ. ಆದ್ರೆ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿನ ಸ್ಮಾರಕಗಳಿಗೆ ರಕ್ಷಣೆ ಇಲ್ಲದಂತಾಗಿರ್ತಕ್ಕಂಥದ್ದು. ಕೆಲವು ಕಿಡಿಗೇಡಿಗಳು, ಕೆಲವು ದುಷ್ಕರ್ಮಿಗಳು ಇಲ್ಲಿನ ಸ್ಮಾರಕಗಳನ್ನ ಧ್ವಂಸಗೊಳಿಸ್ತಕ್ಕಂಥದ್ದು, ವಿರೂಪಗೊಳಿಸ್ತಕ್ಕಂಥ ಪ್ರಕರಣಗಳು ಕೂಡ ಪದೇ ಪದೇ ಹೆಚ್ಚಾಗ್ತಾ ಇದ್ದಾವೆ. ಕಳೆದ 2 ದಿನಗಳಿಂದಷ್ಟೇ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿರ್ತಕ್ಕಂಥ ಚಕ್ರತೀರ್ಥದ ಶಿವಲಿಂಗವನ್ನು ಕೂಡ ಕೆಲ ಕಿಡಿಗೇಡಿಗಳು ಧ್ವಂಸಗೊಳಿಸಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಸಂಜೆ ವೇಳೆಗೆ ಅಜರಾಮ ದೇವಸ್ಥಾನದ ಬಳಿ ಇರ್ತಕ್ಕಂಥ ಒಂದು ಸ್ಮಾರಕವನ್ನು ಕೂಡ ಓರ್ವ ಸಿರುಗುಪ್ಪ ಮೂಲದ ಮಧು ಅಂತಕ್ಕಂಥ ಆರೋಪಿ ಅದನ್ನ ಸ್ಮಾರಕವನ್ನ ಕೆಳಗಡೆ ಉಳಿಸಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿನ ಸ್ಥಳೀಯರು ಪೊಲೀಸರು ಅದನ್ನ ಗಮನಿಸಿದರೆ ತನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಆತ ಉದ್ದೇಶಪೂರ್ವಕವಾಗಿ ಇದನ್ನ ಕೆಳಗಡೆ ಕೆಡವಿಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಆದ್ರೆ ಮೊನ್ನೆ ಕಳೆದ 2 ದಿನಗಳಿಂದಷ್ಟೇ ಏನು ಕೋಟೆ ತೀರ್ಥದಲ್ಲಿ ಶಿವಲಿಂಗವನ್ನ ಧ್ವಂಸಗೊಳಿಸ್ತಕ್ಕಂಥ ನೋಡಿದ್ರೆ ಈ ರೀತಿಯಾಗಿ ಸಾಕಷ್ಟು ಕಿಡಿಗೇಡಿಗಳು ಸ್ಮಾರಕಗಳನ್ನ ಧ್ವಂಸ ಮಾಡತಕ್ಕಂಥದ್ದು, ವಿರೂಪಗೊಳಿಸ್ತಕ್ಕಂಥ ಕೆಲಸಗಳು ಕೂಡ ಹಂಪಿಯ ವಲಯದಲ್ಲಿ ಸಾಕಷ್ಟು ನಡೀತಾ ಇದಾವೆ. ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದಾವೆ. ಆದ್ರೆ ಯಾವ ಉದ್ದೇಶಕ್ಕಾಗಿ ಕಿಡಿಗೇಡಿಗಳು ಈ ರೀತಿಯಾಗಿ ಅಲ್ಲಿನ ಸ್ಮಾರಕಗಳನ್ನ ಧ್ವಂಸ ಮಾಡತಕ್ಕಂಥದ್ದು, ವಿರೂಪಗೊಳಿಸ್ತಕ್ಕಂಥದ್ದು ಮಾಡ್ತಾ ಅನ್ನೋದು ಕೂಡ ಇನ್ನು ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಮೊನ್ನೆ ಅದರ ಘಟನೆ ನಂತರ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಪುರಾತತ್ವ ಇಲಾಖೆ ಕೂಡ ಸಾಕಷ್ಟು ಎಚ್ಚೆತ್ತುಕೊಂಡು ಈ ಒಂದು ಕಿಡಿಗೇಡಿಗಳು ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಇನ್ನು ಭಾವಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಸ್ಮಾರಕವನ್ನ ಹಾನಿಗೊಳಿಸಿದ ಆರೋಪದ ಅಡಿಯಲ್ಲಿ ಇದೇ ಒಬ್ಬ ವ್ಯಕ್ತಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಪಿಚೇಷ್ಟೆಯನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಕಂಬ ಅಂದ್ರೆ ಒಂದು ಸ್ಮಾರಕ ಕೆಳಗೆ ಉರುಳಿ ಬಿದ್ದಿರೋದು ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮೊನ್ನೆಯಷ್ಟೇ ಶಿವಲಿಂಗವೊಂದನ್ನ ಧ್ವಂಸಗೊಳಿಸಲಾಗಿತ್ತು. ಇದೇ ರೀತಿಯ ಒಂದು ಪ್ರವಾಸಿಗರ ಒಂದು ದುಷ್ಕೃತ್ಯದಿಂದ ಅನ್ನೋ ಮಾಹಿತಿ ಲಭ್ಯವಾಗ್ತಿತ್ತು. ಇದರ ಬೆನ್ನಲ್ಲೇ ಇದೀಗ ಹಜಾರರಾಮ ದೇವಸ್ಥಾನದ ಮುಂಭಾಗದ ಪಾಂಚುಪಾರಿ ಬಜಾರ್ ಬಳಿಯ ಕಂಬವೊಂದನ್ನ ಏನು ಭಾವಚಿತ್ರದಲ್ಲಿ ನೋಡ್ತಾ ಇದ್ವಿ, ಈ ವ್ಯಕ್ತಿ ನೆಲಕ್ಕೆ ಉರುಳಿಸಿರೋದು. ಇನ್ನು ತಕ್ಷಣ ಈತನನ್ನ ಸ್ಥಳದಲ್ಲೇ ಇದ್ದ ಹಂಪಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಮಾರಕಗಳನ್ನ ಹಾನಿಗೊಳಿಸಿದ ಆರೋಪದ ಅಡಿಯಲ್ಲಿ ಈತನ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ.